ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ವಿದ್ಯಾವಂತರು ಬುದ್ಧಿವಂತರು ಅಂತ ಅನಿಸಿಕೊಳ್ಳುವಂಥವರೇ ಈ ಸೈಬರ್ ಕ್ರೈಮ್ ಜಾಲಕ್ಕೆ ಸಿಲುಕಿ ಮೋಸ ಹೋಗ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಈಗ ಸೈಬರ್ ಕ್ರೈಮ್ ಅಟ್ಟಹಾಸ ಮೆರೀತಾ ಇದೆ. ಆದರೆ ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗುತ್ತೆ, ಆದರೆ ಪತ್ತೆ ಮಾಡೋದಿಲ್ಲ ಅಥವಾ ಪತ್ತೆ ಮಾಡೋಕ್ಕಾಗೋದೂ ಇಲ್ಲ. ಬೆಂಗಳೂರಿನಿಂದ ಪ್ರತಿದಿನ 4.83 ಕೋಟಿ ದೋಸ್ತಾ ಇದ್ದಾರೆ. ಅಂದರೆ ಬೆಂಗಳೂರಿನಿಂದಲೇ 4,83,00,000 ಖದೀಮರು ದೋಚುವಂಥ ಹಣದ ಮೊತ್ತ. ಈ ವರ್ಷದ ವಿಚಾರದಲ್ಲಿ ತೆಗೆದುಕೊಂಡ್ರೆ ಟೋಟಲ್ 9,326 ಕೇಸ್ಗಳು ದಾಖಲಾಗಿದ್ದಾವೆ. 1,543 ಕೋಟಿ ದೋಚಿದ್ದಾರೆ. ಒಂದು ವರ್ಷದ ಲೆಕ್ಕಾಚಾರ ತೆಗೆದುಕೊಂಡ್ರೆ 1,543 ಕೋಟಿ ಪ್ರತಿದಿನಕ್ಕೆ. ಅಲ್ಲಿಗೆ 4,83,00,000 ಮೋಸ ಹೋಗ್ತಾ ಇದ್ದೀವಿ ನಾವು ಬೆಂಗಳೂರು ಅಷ್ಟೇ ತೆಗೆದುಕೊಂಡ್ರೆ. 2025 ನವೆಂಬರ್ 15ರವರೆಗೆ ಒಟ್ಟು 1,543.41 ಅಂದರೆ 4.1 ಕೋಟಿ ಖದೀಮರ ಕೈಗೆ ಹೋಗಿದೆ. 9,326 ಕೇಸ್ಗಳಲ್ಲಿ ಈಗ ಪತ್ತೆಯಾಗಿರುವ ಪ್ರಕರಣಗಳು ಅಂತ ಹೇಳಿದ್ರೆ 716 ಮಾತ್ರ. ಅಲ್ಲಿಗೆ 7.68% ಮಾತ್ರ ಟ್ರೇಸ್ ಆಗ್ತಾ ಇದೆ. ಫ್ರಾಡ್ ಕೇಸ್ಗಳು, ಸೈಬರ್ ಕ್ರೈಮು ಏನೆಲ್ಲ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ನೋಡ್ತಾ ಇದ್ವಿ ನಾವು ಒಂದು ಪ್ರಕರಣ. ಅದು ಸೈಬರ್ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ ಕಾರಣಕ್ಕಾಗಿ ತಮ್ಮ ಮನೆಯನ್ನು ಮಾರಿ ಕೋಟ್ಯಂತರ ರೂಪಾಯಿ ಹಣವನ್ನು ಅವರಿಗೆ ಹಾಕಿದ್ದಾರೆ. ಸೈಟ್ಗಳನ್ನು ಮಾರಿ ಕೋಟ್ಯಂತರ ಹಣವನ್ನು ಅವರಿಗೆ ಹಾಕಿದ್ದಾರೆ. ಆಮೇಲೆ ನಾನು ಮೋಸ ಹೋಗ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೆ ಸ್ಟೇಷನ್ಗೆ ಬಂದಿರ್ತಾರೆ. ಯಾಕೆ ಟ್ರೇಸ್ ಆಗಲ್ಲ ನೋಡಿ. ಬೆಂಗಳೂರು ನಗರದಲ್ಲಿ ಒಟ್ಟು 1,543.41 ಕೋಟಿ ಸೈಬರ್ ಫ್ರಾಡ್ ಆಗಿದೆ. ಕೇವಲ 7.68% ಮಾತ್ರ ಟ್ರೇಸ್ ಆಗಿದೆ. 75.69 75.69% ಕೇಸ್ಗಳು ಟ್ರೇಸೇ ಆಗಿಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೋದರೆ 49.85 ಕೋಟಿಯಷ್ಟು ಫ್ರಾಡ್ ಆಗಿದೆ. ಕೇವಲ 6.77% ಮಾತ್ರ ಹಣ ಪತ್ತೆಯಾಗಿದೆ. ಇನ್ನು ಮಂಗಳೂರು ನಗರ ಹೋದರೆ ಬೆಂಗಳೂರು ನಂತರ ಮಂಗಳೂರು ಬುದ್ಧಿವಂತರ ಜಿಲ್ಲೆ. ಅವರೆಷ್ಟು ಕಳ್ಕೊಂಡಿದ್ದಾರೆ ಅಂದರೆ ಬುದ್ಧಿವಂತರ ಜಿಲ್ಲೆಯಿಂದ 33.78 ಕೋಟಿ, ಇಲ್ಲಿವರೆಗೆ 33,78,00,000 ಮಂಗಳೂರು ಸಿಕ್ಕಿದ್ದಷ್ಟು 8.06% ಮಾತ್ರ ಸಿಕ್ಕಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರಿಗೆ ಹೊಂದಿಕೊಂಡಿರುವಂಥ ಜಿಲ್ಲೆ. 28.13 ಕೋಟಿ ಸೈಬರ್ ಫ್ರಾಡ್ ಆಗಿದೆ. 6.81% ಮಾತ್ರ ಟ್ರೇಸ್ ಆಗಿದೆ. ಹೊಸ ಐಡಿಯಾವನ್ನು ಬಳಸಿ ದೋಚ್ತಾ ಇದ್ದಾರೆ. ಅವರ ರೂಟ್ಗಳು ಹೆಂಗಿರುತ್ತೆ, ಸೈಬರ್ ಖದೀಮರ ರೂಟ್ಗಳು ಹೆಂಗಿರುತ್ತೆ. ಫೇಕ್ ಇನ್ವೆಸ್ಟ್ಮೆಂಟ್ ಐಡಿಯಾ, ಫೇಕ್ ಇನ್ವೆಸ್ಟ್ಮೆಂಟ್ ನಕಲಿ ಹೂಡಿಕೆಗಳ ಐಡಿಯಾ ಅಂತ ಹೇಳ್ತಾರೆ. ಹೊಸ ಹೊಸ ಸ್ಕೀಮ್ಗಳನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಷೇರು ಮಾರುಕಟ್ಟೆ, ಕ್ರಿಪ್ಟೋ ಹೂಡಿಕೆ, ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್, ಹೀಗೆ ಹೊಸ ಮೋಸದ ಐಡಿಯಾಗಳನ್ನು ಅವರು ಬಳಸ್ತಾ ಇರ್ತಾರೆ. ನಕಲಿ ಮೊಬೈಲ್ ಆ್ಯಪ್ಗಳ ಮೂಲಕ ಸೈಬರ್ ವಂಚನೆ ನಡೆಯುತ್ತೆ. ನಕಲಿ ಹಣಕಾಸು ಸಂಸ್ಥೆಗಳ ಹೆಸರಿನಲ್ಲಿ ವಂಚನೆ ನಡೆಯುತ್ತೆ. ಅಪರಾಧಿಗಳು ಭಾವನಾತ್ಮಕ ಒತ್ತಡ ತಂದು ಹಣವನ್ನು ವರ್ಗಾವಣೆ ಮಾಡ್ತಾರೆ. ಹೀಗೆ ಐಡಿಯಾಗಳು ಹೊಸತಾಗಿವೆ. ತಂತ್ರಜ್ಞಾನವು ಇನ್ನೂ ಹೊಸತಾಗಿದ್ದಾವೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ಹೇಗೆ ಜನರ ಮೇಲೆ ಟೋಪಿ ಹಾಕಬಹುದು ಅನ್ನೋದನ್ನು ನೋಡಿ. ಯಾವುದೋ ನಂಬರು, ಯಾವುದೋ DP ಹಾಕಿರ್ತಾರೆ, ಫೋಟೋ ಹಾಕಿರ್ತಾರೆ. ಅಲ್ಲಿಂದ ಡಿಜಿಟಲ್ ಅರೆಸ್ಟ್ ಅಂತ ತೋರಿಸ್ಬಿಡ್ತಾರೆ. ಅದರ ಮೂಲಕ ಹಣವನ್ನು ವಸೂಲಿ ಮಾಡ್ತಾರೆ. ಇಲ್ಲಿ ಕಡಿವಾಣ ಯಾವಾಗ ಹೇಗೆ ಅನ್ನೋದು ಕೂಡ ಭಾಳ ದೊಡ್ಡ ತಲೆನೋವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಹೇಳೋದು, ಮೋಸ ಹೋಗುವ ಮುನ್ನವೇ ಇಷ್ಟೊಂದು ಜಾಗೃತಿಯನ್ನು ಮೂಡಿಸುವಂಥ ಕಾಲ ಇದು. ಯಾವ ಕಾರಣಕ್ಕೂ ಕೂಡ ನಿಮ್ಮ ನಂಬರ್ಗಳನ್ನು ಹೇಳಬೇಡಿ, ನಿಮ್ಮ ATM ನಂಬರ್ಗಳನ್ನು ಹೇಳಬೇಡಿ, ಪಾನ್ ಕಾರ್ಡ್ ನಂಬರ್ ಹೇಳಬೇಡಿ, OTP ಅಂತ ಕೊಡಲೇಬೇಡಿ. ಇಷ್ಟೆಲ್ಲ ಅವೇರ್ನೆಸ್, ಜಾಗೃತಿಯನ್ನು ಮೂಡಿಸಿದಾಗಲೂ ಕೂಡ ಇಷ್ಟೊಂದು ದೊಡ್ಡ ಮೊತ್ತ ಕಳ್ಕೊಂಡಿದ್ದೀವಿ. ಅದು ಖದೀಮರ ಪಾಲಾಗಿದೆ ಅಂತ ಹೇಳಿದ್ರೆ 1,543 ಕೋಟಿ. ಯೋಚನೆ ಮಾಡಿ.